ಚುಂಚನಕಟ್ಟೆ ಗ್ರಾಮದ ನಿರ್ಗತಿಕರ ಬಡಾವಣೆಗೆ ಹುಣಸೂರು ವಿಭಾಗ ಅಧಿಕಾರಿಯವರಾದಂಥ ಸನ್ಮಾನ್ಯ ಶ್ರೀ ಹ್ಯಾರಿಸ್ ಸಾಹೇಬರು ಈ ಸ್ಥಳಕ್ಕೆ ಖುದ್ದು ಭೇಟಿಯನ್ನು ನೀಡಿ ಈ ನಿರ್ಗತಿಕರ ಕುಂದುಕೊರತೆ ದುಃಖ ದುಮಾನಗಳನ್ನು ಕೇಳಿ ಇವತ್ತು ಎ ಸಿ ಅವರು ಬಂದಿರಲ್ಲ, ಪ್ರಸ್ತುತ ಏನು ಉದ್ದೇಶಕ್ಕೆ ಬಂದಿರಲಿ? ಈ ನಿರಾಶ್ರಿತರಿಗೆ ಮಾನ್ಯ ಜಿಲ್ಲಾಧಿಕಾರಿಯವರು ಅಲ್ಲಿ ನಾವು SC/ST ಜಿಲ್ಲಾ ಸೇಫ್ ಗಾರ್ಡ್ ಮೀಟಿಂಗ್ನಲ್ಲಿ ಚರ್ಚೆ ಮಾಡಿದ್ದೀವಿ. ಆದರೂ ಪ್ರಯುಕ್ತ ಜಿಲ್ಲಾಧಿಕಾರಿಯವರು AC ಸಾಹೇಬ್ರಿಗೆ ನೀವು ಹೋಗಿ ಸ್ಪಾಟ್ ನೋಡಿ ಆ ಸ್ಪಾಟಲ್ಲಿ ಯಾವ ರೀತಿ ಅವ್ರನ್ನ ನಾವು ನೆಲೆ ಮಾಡ್ಬೋದು ಅನ್ನೋದ ತಿಳ್ಕೊ ಬನ್ನಿ ಅಂದ್ಬಿಟ್ಟು ಅವ್ರಿಗೆ ಒಂದು ಡೈರೆಕ್ಷನ್ ಕೊಟ್ಟ ಮೇರೆಗೆ ಮಾನ್ಯ ಉಪವಿಭಾಗಾಧಿಕಾರಿಯವರು ಸ್ಥಳಕ್ಕೆ ಬಂದಿದ್ದರು. ಇವರು ಈಗ ಇಲ್ಲಿ ವಾಸ ಮಾಡ್ತಾರಂಥ ಈ ಜನಗಳು ಏನಿದ್ದಾರೆ, ಇವರಿಗೆ ಇದೇ ಜಾಗ ಮೀಸಲಾಗಿರ್ತದ ಅಥವಾ ಬೇರೆ ಕಡೆ ಎಲ್ಲರೂ ಶಿಫ್ಟಿಂಗ್ಗೆ ಏನಾದರೂ ಬೇರೆ ಥರ? ಇದೇ ಜಾಗ ಇವ್ರಿಗೆ ಈ ಸ್ಥಳದಲ್ಲೇ ಒಂದು ಸೈಡು ಇವ್ರನ್ನ ಶಿಫ್ಟ್ ಮಾಡಿ ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಯವರು ತಿಳಿಸಿದ್ದಾರೆ. ಒಂದು ಕಡೆ ಈಗ ಇವರು ಮಧ್ಯದಲ್ಲಿದ್ದಾರೆ, ಆ ಕಡೆನೂ ಖಾಲಿ ಈ ಕಡೆನೂ ಖಾಲಿ, ಮಧ್ಯದಲ್ಲಿದ್ದಾರೆ. ಅವ್ರನ್ನ ಒಂದು ಸೈಡ್ ಮಾಡಿ ಇನ್ನು ಉಳಿಕೆ ಜಾಗನ ಉಳಿಸ್ಕೊಳ್ಳಿ ಸರ್ಕಾರಕ್ಕೆ ಮಟ್ಟಿಗೆ ತಿಳಿಸಿದ್ದಾರೆ. ಇದೇ ಸ್ಥಳದಲ್ಲಿ ಉಳಿಸ್ಕೊಂಡು ಹಕ್ಕುಪತ್ರ ವಿತರಣೆ ಮಾಡೋದ್ರ ಬಗ್ಗೆ ತುಂಬ ಚುಂಚನಕಟ್ಟೆ ಈ ಗ್ರಾಮದಲ್ಲಿ ಸುಮಾರು 60-70 ವರ್ಷದಿಂದ ತುಂಬ ಒಂದು 30-40 ಜಾಗಕ್ಕೂ ಒಂದು ಅವಕಾಶ ಸಿಗದೇ ನೋಡಿ ತುಂಬ ಒಂದು ಇದು ಗುಡಿಸಲು ಹಾಕ್ಕೊಂಡು ಇವತ್ತು ವಾಸ ಮಾಡ್ತಿರೋದು. ತುಂಬ ಇದು ಗುಡಿಸಲು ಮುಕ್ತ ರಾಜ್ಯನ ಮಾಡ್ತೀನಿ ಅಂತ ಇಲ್ಲಿವರೆಗೂ ನಮ್ಮ ಆಳ್ವಿಕೆ ಮಾಡಿರ್ತಕ್ಕಂಥ ಸರ್ಕಾರಗಳು ಏನೇನೋ ಆಶ್ವಾಸನೆ ಕೊಟ್ಟು ನಮ್ಮ ಜನ ಬಡಬಗ್ರನ್ನ ಓಟ್ನ ತಗೊಂಡು ಆಳ್ವಿಕೆ ಮಾಡಿರ್ತಕ್ಕಂಥ ಸರ್ಕಾರಗಳು ಒಂದು ಗುಡಿಸಲು ಮುಕ್ತ ರಾಜ್ಯನೇ ಮಾಡಿದಾರ ನೋಡಿ. ಹಂಗೆ ಮಾಡಿಲ್ಲ. ಯಾಕೆ ಮಾಡಿಲ್ಲ? ಅವ್ರಿಗೆ ಒಂದಷ್ಟು ಬಲಡ್ಡ ಸಮಾಜಗಳಿಗೆ ಅಧಿಕಾರ ಬಂದಾಗ ಆ ಅಮಲಿನಲ್ಲಿ ಅವ್ರಿಗೆ ಸೇಫ್ ಮಾಡ್ತಾರೆ ವಿನಃ ಬಡಬಗ್ಗರಿಗೆ ಒಂದು ಸೂರು ಒಂದು ನೆಲೆ ಕೂಲಿನಲ್ಲಿ ಮಾಡ್ಕೊಂಡು ಬಂದು ಒಂದಷ್ಟು ವಿಶ್ರಾಂತಿ ಪಡೆಯೋಕ್ಕೆ ಒಂದು ಸೂರಿಲ್ಲ ಅಂದರೆ ಈ ನಮ್ಮ ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಏನು ಕೊಡೋಕ್ಕೆ ಸಾಧ್ಯ? ಸರ್ ನಮಸ್ತೆ ಸರ್. ನಾವು ಸುಮಾರು ನಮ್ಮ ಅತ್ತೆ ಮಾವರೆಲ್ಲ ಬಂದು ಒಂದು 60-70 ವರ್ಷ ಆಗೈತೆ. ಅವರು ಸತ್ತೋಗಿ ಅವ್ರ ಮಕ್ಕಳು ಹುಟ್ಟಿ ಅವರು ತಾಯಿ ತೀರೋಗಿ ಅವ್ರ ತಾಯಿನೂ ತೀರೋಗಿ ಅವ್ರ ಗಂಡನೂ ತೀರೋಗಿ ನಾವು ಅವ್ರ ಮಕ್ಕಳು ಮದುವೆ ಆಗಿ ಬಂದು ಇಲ್ಲಿ ಸೇರ್ಕೊಂಡಿದ್ದೀವಿ. ನಮ್ಗೆ ಇಷ್ಟು ವರ್ಷ ಆದ್ರೂ ಒಂದು ನೆಲೆ ಇಲ್ಲ. ಯಾವ AC ಕೇಳಿದ್ರು ಎಲ್ಲೋ ಮೀಟ್ ಮಾಡಿದ್ರು ಕೊಡ್ತೀವಮ್ಮ ನಿಮ್ಗೆ ಆಗುತ್ತೆ ಅಂತಾರೆ. ಅದಕ್ಕಿಂತ ನಮಗೆ ಉಪಯೋಗಿ ಬಂದಿಲ್ಲ. ನಾವು ಯಾಪ್ ನೋಡ್ಕೊ ಬಂದರೂ ನಮ್ಗೆ ಇರೋಕ್ಕೊಂದು ನೆರಳಿಲ್ಲ ಸರ್. ನಮಗೆ ಬರೀ ಗುಡ್ಲಲ್ಲಿ ಕಾಲ ಮಾಡಬೇಕು. ಗುಡ್ಲುಗಳಲ್ಲಿ ಯಾವಾಗ ಮಣ್ಣು ಬಿದ್ದೋಗಿದೆ ಅಂತ ಗೊತ್ತಾಗಲ್ಲ. ಅಷ್ಟು ಗೋಡೆಯಲ್ಲಿ ಹತ್ಕೊಂಡು ಕಾಲ ಮಾಡಿದ್ವಿ. ಇಷ್ಟು 10 ವರ್ಷ ಗಂಟನೂ ನಾವು ಮದುವೆಗೆ 10 ವರ್ಷ ಆಯಿತು. 10 ವರ್ಷ ಗಂಟನೂ ಕಾಲ ಮಾಡಿದ್ದೀವಿ. ನಮ್ಗಿನ್ನೂ ಅದರಿಂದ ನಮ್ಗೆ ಯಾವುದೂ ಇಲ್ಲ. ಇವಾಗ ನಮ್ಮ ದಿವಾಕರ್ ಸರ್ ಬಂದು ಇಷ್ಟು ಅಧಿಕಾರಿಗಳ ಜೊತೆ ಚುಂಚನಕಟ್ಟೆಲ್ಲಿ ಅವರೇ ಅಂತ ಹೇಳ್ತಾರಲ್ಲ. ನಮಗೆ ಒಂದು ಕರೆಂಟ್ ಇತ್ತಾ, ಒಂದು ಬೆಳಕಿತ್ತಿಲ್ಲ, ನಮಗೆ ಒಂದು ನೀರಿನ ವ್ಯವಸ್ಥೆ ಇತ್ತಿಲ್ಲ. ಕಾಲುವೆಗೆ ಹೋಗಿ ನೀರು ಕುಡಿತಿದ್ದು, ಬೋರ್ಗೆ ಹೋಗಿ ಬೋರಿಂದ ಹೊತ್ಕೊಂಡು ನೀರು ಕುಡಿತಿದ್ದು. ನೀರು ಮಂಟದ ಇಲ್ಲಿ ನಮ್ಮ ಹತ್ರ ಇದ್ದಾರೆ ಅಂತ ಯಾರಾದರೂ ಬಂದು ನಮಗೆ ಪಂಚಾಯತರ ಅವರು ಯಾರು ಬಂದು ನಮಗೆ ಒಂದಿಷ್ಟು ಕೂಡ ನಮಗೆ ಸಹಾಯ ಮಾಡಿಕೊಟ್ಟಿಲ್ಲ. ನಮ್ಮ ದಿವಾಕರ್ ಸರ್ ಬಂದು ನಮಗೆ ಹೋರಾಡಿದ್ಕೇನೆ ನಮ್ಗೊಂದು ಕರೆಂಟ್ ಕೊಡಿಸಿ ಇವಾಗ ನೀರು ಕೊಡಿಸಿ ನಮ್ಗೆ ಅಷ್ಟು ಹೆಲ್ಪ್ ಮಾಡಿದ್ದಾರೆ. ನಾವು ಅವರು ನಮ್ಮ ಜೊತೆಲಿದ್ದು ಕೈ ಜೋಡಿಸಿ ನಮ್ಮನ್ನ ನಾವು ಹೋರಾಡ್ತಾ ಇದ್ವಿ. ಸರ್ ನಮಗೆ ಒಂದು ಮನೆ ಬೇಕು ಸರ್, ನಮ್ಗೆ ಆಸ್ತಿ ನಮ್ಗೆ ಏನೂ ಬೇಕಿಲ್ಲ, ನಮ್ಗೊಂದು ಮನೆ ಹೆಲ್ಪ್ ಮಾಡಿಕೊಡಿ. ಬಂದು 3-4 ವರ್ಷ ಎಕಡೆ ನಮ್ಮ ಮನೆಗಳು ಕೊಟ್ಟಿದ್ದೀರಿ. ಯಾಕೆ ಸರ್ ನಮ್ಗೆ ಕೊಡೋಕ್ಕೇನು ಅವ್ರಿಗೆ ನೆಬ್ಬಂತರ ಆಗೈತೆ? ಏನು ಅದಕ್ಕಿಂತ ನಾವು ಇದು ಮಾಡಿಕೊಟ್ಟಿದ್ದೀವಿ ಅಂತ ಕೇಳ್ಕೊತಾ ಇದ್ದೀವಿ ಸರ್. ಈಗ ಒಟ್ಟು ಎಷ್ಟು ಕುಟುಂಬ ಇದೆ ಆಮೇಲೆ? ಒಟ್ಟಿಗೆ ಎಷ್ಟು ಕುಟುಂಬಗಳಿದೆ ಇಲ್ಲಿ? ಒಟ್ಟು ಇಲ್ಲಿ 40-50 ಕುಟುಂಬ ಇದೆ. 50 ಕುಟುಂಬ ಇದೆ ಸರ್. ಎಲ್ಲ ಬೇರೆ ಬೇರೆ. ಇಷ್ಟು ವರ್ಷದಿಂದ ಈ ಭಾಗದಲ್ಲಿರುವಂಥ ಜನಪ್ರತಿನಿಧಿಗಳು ಏನಂತ ಹೇಳ್ತಾರೆ? ಎಲೆಕ್ಷನ್ ಟೈಮಲ್ಲಿ ಓಟ್ ಕೇಳಕ್ಕೆ ಬರ್ತಾರಲ್ಲ ನಿಮ್ಮ ಹತ್ರ? ಬರ್ತಾರೆ ಸರ್. ಬಂದಿದ ತಕ್ಷಣ ಏನಂತಾರೆ ಗೊತ್ತಾ? ಬರ್ತಾರೆ ಸರ್. ಬಂದಿದ ತಕ್ಷಣ ನಾವು ಈ ಸತಿ ನಮ್ಮನ್ನ ಗೆಲ್ಸ್ಕೊಡಿ, ನಾವು ನಿಮ್ಮ ಹಿಂದೆ ಎತ್ಕೊಂಡು ನಾವು ನಿಮ್ಮ ಮನೆ ಮಾಡ್ಕೊಡ್ತೀವಿ, ನಿಮ್ಗೆ ಕೇಳಿದ್ನ ನಾವು ಕೊಡ್ತೀವಿ, ನಿಮ್ಗೆ ಹೆಲ್ಪ್ ಮಾಡ್ತೀವಿ ಅಂತಾರೆ. ಗೆದ್ದಿಸಿ 3 ದಿನ ಆಗಲಿ ಸರ್, 1 ವರ್ಷನೇ ಆಗಲಿ ಮುಖ ಕೂಡ ತೋರಿಸಲ್ಲ. ನಾವು ಹಿಂಗೆ ಹೋಯ್ತಿದ್ರು ಕೂಡ ನೀವು ಯಾರು ಅಂತ ನಮ್ಗೆ ನೋಡ್ತಾ ಇಲ್ಲ ಸರ್. ಅದನ್ನ ಒಂದ್ಸಲ ನೀವು ವಿರೋಧ ಮಾಡಿಲ್ವಾ? ಎಲ್ಲರೂ ವಿರೋಧ ಮಾಡಿದ್ದಾರೆ ಸರ್. ಎಲ್ಲರೂ ಬರೋರು ಓಟ್ ಗ್ರಾಮ ಪಂಚಾಯತ್ ಆಗಲಿ ದೊಡ್ಡ ಎಲೆಕ್ಷನ್ಗಾಗಲಿ ಬಂದರೆ ಮಾಡ್ಕೊಡ್ತೀವಿ ಅಂತಾರೆ ಸರ್. ಮಾಡ್ಕೊಡ್ತೀನಿ ಅಂತ ಯಾರು ಮುಂದೆ ಬಂದು ನಿಂತಿಲ್ಲ ಸರ್. ಬರೀ ಓಟ್ ಕೇಳಕ್ಕೆ ಬಂದರೆ 3-4 ದಿನ ತಿರುಗ್ತಾರೆ ಸರ್. ಅಲ್ಲಾಡ್ತಾರೆ, ನಮ್ಗೆ ಹಾಕಿ ನಾವು ಗೆದ್ದಿಸ್ಕೊಟ್ಟಿಲ್ವಾ, ನಿಮ್ಗೆ ಹೆಲ್ಪ್ ಮಾಡಿಕೊಟ್ಟಿಲ್ವಾ ಅಂತ. ನಾನು ಹಿಂಗೆ ಕೇಳಿದೆ, ಏನು ಹೆಲ್ಪ್ ಮಾಡಿಕೊಟ್ಟಿದ್ರೆ ಕೇಳಿ ನನಗೆ ಹಾಕ್ಕೊಡ್ತೀನಿ ಓಟ್ ಅಂತ ಕೇಳಿದ್ದೀವಿ ಸರ್. ನಮಗೂ ಇದುವರೆಗೂ ಒಂದು ಸಹಾಯ ನಮಗೆ ಯಾವ ಕಡೆಯಿಂದನೂ ಬಂದಿಲ್ಲ ಸರ್. ಎಕ್ಕಡಿಂತ್ರನೂ ನಮ್ಗೊಂದು ಉಲ್ಕಡ್ಡಷ್ಟು ನಮಗೆ ಹೆಲ್ಪ್ ಮಾಡಿಲ್ಲ.